ಕಳಿಸೋದ್ರೆ ಅದು ಮುಕ್ತಿ ಆಯಿತು. ಬಟ್ ಇದು ತುಂಬ ಕೆಲಸಗಳು ನನಗೆ ಮಾಡದೇ. ಈ ಶರೀರ ಬಿಡೋದಕ್ಕೆ ಮುಂಚೆ ನನಗೆ ತುಂಬ ಕೆಲಸಗಳು ಮಾಡಿ ಹೋಗಬೇಕಾಗಿದೆ. ನಾವೆಲ್ಲ ಬ್ರಾಹ್ಮಣ ಕುಲಪುರುಷರಲ್ಲಿ ಇಲ್ಲಿ ಕೂತ್ಕೊಂಡ್ರ ಇದು ಯಜ್ಞ ನಡೆಸೋರು ಯಾರು? ಯಜ್ಞದ ಹೆಸರೇನು? ಯಜ್ಞದ ಹೆಸರೇನು? ಯಜ್ಞದ ಹೆಸರೇನು? ಹೆಸರು ಗೊತ್ತದ ಯಜ್ಞದ? ಯಾರು ಯಜ್ಞ ನಡೆಸೋರೇ ಅವಿನಾಶಿ ಅಶ್ವಮೇಧ ಅವಿನಾಶಿ ಇದು ನಡೆಸೋರು ಎಲ್ಲ ಬ್ರಾಹ್ಮಣರು ಸೇರಿ. ಈ ಥರ ಎಲ್ಲ ಅವರು ಶಕುಂತಲಾಗುವವರಿದ್ದಾರೆ, ಅವ್ರು ನೋಡಿಕೊಳ್ತಾರೆ. ನೋ, ಗೊತ್ತಾಯ್ತು. ನಾವೆಲ್ಲರೂ ಕೂಡಿ ಈ ಮಹಾಯಜ್ಞ ನಡೆಸ್ತಾ ಇದ್ದೇನೆ. ಇದು ನಮಗೆ ನೆನಪು, ಗೊತ್ತಾಯ್ತು. ಯಜ್ಞ ನಡೆಸಲು ನಾವು ಆವಾಗ ನಾವು ಇಷ್ಟೊಂದು ಜನ ಕೂಡ್ತೀವಿ. ಇದೆಲ್ಲ ಬಾಬಂದು ಹ್ಯೂಮನ್ ರಿಸೋರ್ಸಸ್, ಗೊತ್ತಾಯ್ತಾ. ನಾವು ಒಬ್ಬೊಬ್ಬರು ಒಂದೊಂದು ಗೀತ ಪಾಠಶಾಲ ನಡೆಸಬೇಕಾಗ ಶಬ್ದಲಾಗುವವರು ಅವರು ಭಾಗ್ಯ ಮಾಡಿಕೊಂಡ್ರೆ ನಾವೇ ನಮ್ಮ ಕಿಸಿ ಸೇ ಕಮ್ ನಹೀ, ಗೊತ್ತಾಯ್ತು. ನಾವು ಹೇಳಿದ್ರು ಒಂದು ಕಡೆ ಹೋಗಿ ಒಂದು ವಾರದಲ್ಲಿ ಒಂದು ಕ್ಲಾಸ್ ಮಾಡೋದಕ್ಕಾಗಲಿಲ್ವಾ? ಮಾಡೋದಿಲ್ವಾ? ಅರ್ಧ ಎಷ್ಟು ಜನ ಆಗ್ತದೆ ಹೇಳಿ? ಕೈ ಎತ್ತಿ ನೋಡ. 1 2 3 4 5 6 ಓ, ಇಷ್ಟೊಂದು ಟೀಚರ್ಸ್ ಇದ್ದಾರೆ, ಗೊತ್ತಾಯ್ತಾ. ನಮ್ಮ ಜೀವನದಿಂದ ಈ ಪ್ರಪಂಚಕ್ಕೆ ಯಾವಾಗಲೂ ಏನಾದರೂ ಸೇವೆ ಆಗ್ತಾ ಇರ್ಬೇಕು, ಗೊತ್ತಾಯ್ತು. ಸುಮ್ಮನೆ ನಾವು ಕೊಡಬಾರದು. ಏನಾದರೂ ಈ ಪ್ರಪಂಚಕ್ಕೆ ಜಗದೆಲ್ಲ ಪ್ರಪಂಚದ ಕಲ್ಯಾಣಕ್ಕೋಸ್ಕರ ಏನಾದರೂ ನಾವು ಮಾಡ್ತಾ ಇರ್ಬೇಕು. ಶಬ್ದಲಾಗ್ತವ್ರಿಗೆ ಹೇಳಬೇಕಾದ ನೋಡಿ, ನಮ್ಮ ಯಜ್ಞದಲ್ಲಿ ಒಂದು ಗೀತ ಪಾಠಶಾಲೆ ಓಪನ್ ಮಾಡಿ ಕ್ಲಾಸ್ ನಾನೊಂದು ದಿವಸ ಮಾಡಿದ್ದೇನೆ, ಇವರೊಂದು ದಿವಸ ಮಾಡ್ತಾರೆ, ಅವರೊಂದು ದಿವಸ ಮಾಡ್ತಾರೆ, ಅವರೊಂದು ದಿವಸ ಮಾಡ್ತಾರೆ, 7 ದಿವಸ ಕ್ಲಾಸ್ ಆಯಿತು.